ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅರುಣ್ ಕುಗ್ವೆ ಮತ್ತು ವಿನೋದ್ ರಾಜ್ ಪರ ಪ್ರತಿಭಟನೆ ನಡೆಸಿದ ಸಂಸದರು ಹಾಗೂ ಮಾಜಿ ಶಾಸಕ ಹಾಲಪ್ಪ ವಿರುದ್ಧ ಸೋಮಶೇಖರ್ ಕಿಡಿನುಡಿ. ಮಲ್ಲಿಕಾರ್ಜುನ್ ಹಕ್ರೆ ರಾಜಶೇಖರ್ ಗಾಳಿಪುರ ಮೇಲೂ ಆಕ್ರೋಶದ ನುಡಿಯಾಡಿದ ಲ್ಯಾವಿಗೆರೆ. ಮಾಜಿ ಮತ್ತು ಹಾಲಿ ಶಾಸಕರು ತಂದ ಅನುದಾನದ ಬಗ್ಗೆ ಬಹಿರಂಗ ಚರ್ಚೆಗೆ ಚೇತನ್ ರಾಜ್ ಕಣ್ಣೂರು ಪಂತಾಹ್ವಾನ. ಸಾಗರ್ ಕರಾಟೆ ಸಂಸ್ಥೆಯ ಕಿರಿಯ ಕರಾಟೆ ಪಟು ಕೀರ್ತನಾ ಗೌಡರ್ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಗೆ ಸೇರ್ಪಡೆ. ಕೀರ್ತನಾ ಗೌಡರ್ ಸಾಧನೆ ಬಣ್ಣಿಸಿದ ವಿನೋದ್ ಶಿವಮೊಗ್ಗ ಸಿಯಾನ್ ಪಂಚಪ್ಪ. ಬೈಪಾಸ್ ರಸ್ತೆಯ ನೂತನ ಡಿವೈಡರ್ ಹಾಗೂ ವಿದ್ಯುತ್ ದೀಪ ಲೋಕಾರ್ಪಣೆ ಮಾಡಿದ ಶಾಸಕರು. ಈಗ ಸುದ್ದಿಯ ವಿವರ. ಹೆಂಗಸರನ್ನು ದುರ್ಬಳಕೆ ಮಾಡಿಕೊಳ್ಳುವವರಿಗೆ, ಓಸಿ ಆಡುವವರಿಗೆ, ಬೆದರಿಕೆ ಹಾಕುವವರಿಗೆ ಸಂಸದರು ಮತ್ತು ಮಾಜಿ ಸಚಿವರು ಬೆಂಬಲವಾಗಿ ನಿಂತಿರುವುದು ಬಿಜೆಪಿಯ ನೀತಿ ನಿಲುವು ಎತ್ತ ಸಾಗುತ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಲ್ಯಾವಿಗೆರೆ ವ್ಯಂಗ್ಯವಾಡಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂಪಿ ಚುನಾವಣೆ ಮುಗಿದಿದೆ. ಮುಗಿದ ಮೇಲೆ ನಾನು ಅನಂತಪುರ ಭಾಗದ ಮತ್ತು ಚೇತನ್ ರಾಜ್ ಅವರು ನಮ್ಮ ಏನು ಮಲ್ಲಿಕಪ್ಪ ಜಿಲ್ಲಾ ಪಂಚಾಯತ್ ಭಾಗದ ನೇತೃತ್ವ ತಗೊಂಡಿದ್ದೆ. ಚುನಾವಣೆ ಮುಗಿದ ಮೇಲೆ ನಾವು ಕೂಡ ಮತದಾರರಿಗೆ ಧನ್ಯವಾದ ಹೇಳಬೇಕಿಲ್ಲ. ಈ ಮೂಲಕ ತಮ್ಮ ಮೂಲಕ ಮೊದಲನೇದಾಗಿ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮೊನ್ನೆ ಒಂದು ಪ್ರೆಸ್ ಮೀಟ್ನ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡೋದ್ರ ಜೊತೆಗೆ ಸ್ಟ್ರೈಕ್ ಕೂಡ ಮಾಡೋದು. ಯಾರ್ಯಾರು ಮಾಡೋದು ಅಂದರೆ ನಿಮ್ಗೆ ಗೊತ್ತಿರಬೇಕು, ಎಂ ಪಿ ಅವರು ಕೂಡ ಸ್ಟ್ರೈಕಲ್ಲಿ ಇದ್ದರು. ಡಿ ಸಿ ಆಫೀಸರ್ ಅವರು ಸ್ಟ್ರೈಕ್ ಮಾಡೋದು. ಎಂ ಪಿ ಅವರು ಇದ್ದರು, ಈ ಮಾಜಿ ಇದ್ದರು, ನಮ್ಮ ಸಾಗರ ಮಾಜಿ ಅವರಿದ್ದರು, ಅವ್ರ ಉಪಾಧ್ಯಕ್ಷರು ಬೇರೆ. ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ನಾವು ನಮ್ಮ ಶಾಸಕರ ಹೆಸರು ಹೇಳ್ತಿಲ್ಲ, ಹಾಗೆ ನಾವು ಅವ್ರ ಹೆಸರು ಹೇಳೋದು ಬೇಡ ಅಂತಲೇ ಮಾಡ್ತೀವಿ. ಅವ್ರು ಮಾಜಿ ಅಂತಲೇ ಕರಿತೀವಿ. ಮಾಜಿ ಇದ್ದರು. ಅವರು ರಾಜ್ಯದ ಉಪಾಧ್ಯಕ್ಷರು, ಬಿ ಜೆ ಪಿ ಪಕ್ಷದ ಉಪಾಧ್ಯಕ್ಷರು ಅವರು ಕೂಡ ಇದ್ದರು, ಮತ್ತು ಜಿಲ್ಲಾಧ್ಯಕ್ಷರು ಇದ್ದರು. ಸಾಕಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಅವತ್ತು ಸ್ಟ್ರೈಕ್ ಮಾಡೋದು. ಏನಕ್ಕೆ ಸ್ಟ್ರೈಕ್ ಮಾಡೋದು ಅಂದರೆ ದ್ವೇಷದ ರಾಜಕಾರಣ ಮಾಡಿಬಿಟ್ಟು ಗುಂಡಾ ಆ್ಯಕ್ಟನ್ನು ಕಾಯ್ದೆ ಅಡಿ ಗಡಿಪಾರು ಮಾಡಿಸಿದ್ರು ಬೆಳ್ಳೂರು ಅಂತ ಹೇಳ್ಬಿಟ್ಟು ಶಾಸಕರ ಮೇಲೆ, ಶಾಸಕರ ಬೆಂಬಲಿಗರ ಮೇಲೆ ಮತ್ತು ರಾಜಕಾರಣನ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಇವತ್ತು ಅವರಿಗೆ ಪ್ರೂಫ್ ಸಮೇತ ಇವತ್ತಿನ ಮಾಧ್ಯಮ ಮುಖಾಂತರ ಸಿಕ್ಕಿದೆ. ಯಾರು ಗುಂಡಾ ಆ್ಯಕ್ಟ್ ಮಾಡಿದ್ರು, ಗುಂಡಾ ಕಾಯ್ದೆ ಅಡಿಯಲ್ಲಿ ಯಾರಿದ್ದರು, ಯಾವತ್ತಿದ್ದರು. ಈ ಶಾಸಕರು, ನಮ್ಮ ಏನು ಶಾಸಕರು ಇದ್ದಾರೆ, ಗೋಪಾಲಕೃಷ್ಣ ಬೆಳ್ಳೂರು, ಅವ್ರು ಬರೋಕ್ಕಿಂತ ಮೊದಲೇನೆ ಅವರು ಗುಂಡಾ ಕಾಯ್ದೆಯಲ್ಲಿದ್ದರು. ಅವರನ್ನು ಗಡಿಪಾರು ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆ ಸಂಬಂಧ. ಅವ್ರುಗಳ ಹೋಗಲಿ ಅವ್ರು ಡಿಪೆಂಡ್ ಮಾಡೋದಲ್ಲ. ಮಾಜಿ ಎಮ್ ಎಲ್ ಎ ಆಗಲಿ ಎಂ ಪಿ ಅವರಾಗಲಿ ಮಾಡೋದಲ್ಲ. ಅವರೆಲ್ಲ ಯಾರು? ಒಬ್ಬ ಓಸಿ ಆಡಿಸೋರು, 18-19 ಕೇಸ್ ಇದೆ ಅವನ ಮೇಲೆ. ಅವನು ನಮ್ಮ ಪಕ್ಷದ ಮುಖಂಡ ಅಂತ ಹೇಳ್ಕೊತೀನಿ. ನಿಮ್ಗೆ ನಾಚಿಕೆ ಆಗಲ್ವಾ? ಒಬ್ಬ ಎಂ ಡಿ ಎಫ್ ಅಲ್ಲಿ ಗಲಾಟೆ ಮಾಡಿಬಿಟ್ಟು ಒಬ್ಬ ಏನು ಮಕ್ಕಳು ಎದುರುಗಡೆ, ಹೆಂಡತಿ ಮಕ್ಕಳು ಎದುರುಗಡೆ ಒಬ್ಬರಿಗೆ ಬ್ರಾಹ್ಮಣರಿಗೆ ಹೊಡಿತಾರೆ. ಅಂಥವನ್ನ ಡಿಪೆಂಡ್ ಮಾಡ್ತಾರೆ. ಇವತ್ತು ಎಲ್ಲಿದ್ದಾನೆ? ಯಾಕೆ ಜೈಲಿದ್ದಾರೆ? ಉತ್ತರ ಯಾರು ಕೊಡ್ತಾರೆ? ಈ ಮಾಜಿ ಶಾಸಕರ ಬೆಂಬಲಿಗ ಹತ್ಯೆ ಆಗ್ತಾ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಬಂದಿದ್ದು, ನಾವು ಹೇಳ್ತಾ ಇದ್ದಲ್ಲ, ನೀವೇ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥದ್ದು. ಇವತ್ತು ಜೈಲಲ್ಲಿದ್ದಾನೆ. ಏನಕ್ಕ ಜೈಲಿ ಹೋಗಿದ್ದಾರೆ? ಹೆಣ್ಣು ಮಕ್ಕಳ ಮೇಲೆ ಬಿಜೆಪಿ ಪಕ್ಷದಲ್ಲಿ ಹೆಣ್ಣುಮಕ್ಕಳು ಮಹಿಳಾ ಮೋರ್ಚಾ, ಮಹಿಳಾ ಇದು ಅಂತ ಹೇಳ್ಬಿಟ್ಟು, ಸಬಲೀಕರಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಟೈಟ್ಲ್ಗಳು ಕೊಡ್ಕೊಂಡ್ಬಿಟ್ಟು ಹೆಣ್ಮಕ್ಳನ್ನ ನೀವು ರಾಜಕಾರಣ. 2 ಹೆಣ್ಣುಮಕ್ಕಳ ಜೀವನ ಹಾಳಾಯಿತು. ನಮ್ಮ ಜನಾಂಗದ 2 ಹೆಣ್ಮಕ್ಳ ಜೀವನ ಹಾಳಾಯಿತು ಇವನಿಂದ, ಇವನ ಶಿಷ್ಯನಿಂದ. ಗುರುವಿನಂತೆ ಶಿಷ್ಯ. ಗುರು ತಾನೇ ಮಾಡಿದ್ದೆ ಕೆಲಸ ಏನು? ಗುರು ಮಾಡಿದ ಕೆಲಸನೇ ನಾನು ಮಾಡಿದ್ದೆ, ನನ್ನ ಮಕ್ಕಳು ಮಾಡೋದು. ನಮ್ಮ ಬೇಡೂರು ಶಾಸಕರು ಅವ್ರು ಏನು ಗೊತ್ತು, ಜನಪರವಾಗಿ ಆಡಳಿತ ಮಾಡ್ತಾರೆ, ಅದನ್ನು ಕೂಡ ನಾವು ಬೆಂಬಲಿತ ನಾವು ಮಾಡಿದ್ದೀವಿ. ಇವರು ಜನಪರವಾಗಿ ಆಡಳಿತ ಮಾಡಲಿಲ್ಲ. ಎಲ್ಲೆಲ್ಲ ಹೋಗ್ಬಿಟ್ಟು ಮಲಗಿದ್ರು, ಎಲ್ಲೆಲ್ಲ ಹೋಗ್ಬಿಟ್ಟು ಸಿಗಾಕಿ ಬಿಟ್ಟರು. ಅದೇ ಕೆಲಸನ ಈಗ ಅವ್ರು ಶಿಷ್ಯಂದ್ರು ಮಾಡ್ತಾರೆ.
ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀರಿ, ದ್ವೇಷದ ರಾಜಕಾರಣ ಅಂತೀರಿ. ಅವತ್ತು MDF ಗಲಾಟೆ ಆಯಿತು, 1 ವರ್ಷ ಆಯ್ತು FIR ಹಾಕೋದಕ್ಕೆ. ಅವತ್ತು ಪೊಲೀಸ್ ಇಲಾಖೆ ಪ್ರೆಸರ್ ಆಗ್ತಾರೆ ಯಾರು? ಅಧಿಕಾರದಲ್ಲಿ ಯಾರು? ಪ್ರೂಫ್ ಇದಾವಲ್ಲ ಸ್ವಾಮಿ, ಓಡಿಸಾಡ್ಕೊಂಡಿದ್ದೀರಿ. ನೀವು ಪ್ರೆಸ್ ಮೀಟ್ ಮಾಡ್ತೀರಿ, ದೊಡ್ಡದಾಗಿ ಹೇಳ್ತೀರಿ, ನಮ್ಮ ಶಾಸಕರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತೀರಿ. ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬರು ಹೇಳಿದೆ ಅಂತ ತಾಲೂಕು ಭಾಗದವ. ನಾವು 2-3 ಜನ ನಾವು ಶಾಸಕರ ಹತ್ರ ಹೋಗ್ಬಿಟ್ಟು ನಾವೆಲ್ಲ ದೇವಸ್ಥಾನ ಪೂಜೆಗೆ ಹೋದರೆ ಪಕ್ಕ ನಿಂತ್ಕೊಂಡು ಫೋಟೋ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ. ಇವರೆಲ್ಲ ಕೊಲೆಗಳು ಒಂದು ಉದಾಹರಣೆ ಇದೆ. ನಾವು ಹೋಗಿ ಯಾರಿಗಾದ್ರೂ ಕೈ ಮಾಡಿರ್ತಕ್ಕಂಥದ್ದು, ನಾವು ಯಾರಿಗಾದ್ರೂ ಬೈದಿರ್ತಕ್ಕಂಥದ್ದು, ಯಾರಿಗಾದ್ರೂ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಇವ ಬಕೆಟ್ ಹಿಡಿತಾನೆ, ಅಲ್ಲಿ BJPಯಲ್ಲಿ ಬಕೆಟ್ ಹಿಡ್ಕೊಂಡು MP ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡ್ತಾನೆ. ಇಲ್ಲಿ ಬಂದು ಬಾಲರ್ ಆಡಿಸ್ಕೊಂಡು ಇಲ್ಲೂ ದುಡಿಮೆ ಮಾಡ್ಕೋಬೇಕು. ನೀವು ರಾಜಕಾರಣಕ್ಕಾಗಿ ಏನು ಬೇಕಾದ್ರೆ ಹಿಡಿತಾನೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾನೆ ಅವನು ಕೂಡ. ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಹಿಡ್ತಾ ಇರೋದು. ಹಾಗೆ ಅಕ್ರಮ್ ಮಲ್ಲಿಕಾರ್ಜುನ್ ಅವರು ಮೊನ್ನೆ ಸ್ಟ್ರೈಕ್ ಮಾಡೋದು ಎಲ್ಲ ಒಂದು ಕಡೆ, ಆಮೇಲೆ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ರು ನಮ್ಮ ಶಾಸಕರು ರಾಜೀನಾಮೆ ಕೊಡಬೇಕಂತ. ಸ್ವಾಮಿ ಅಕ್ರಮ್ ಮಲ್ಲಿಕಾರ್ಜುನ್ ಅವರೇ, ನೀವು ತಾಲೂಕು ಪಂಚಾಯತಿ ಮೆಂಬರ್ ಆದಾಗ ನಾನು ಅದೇ ಪಟ್ಟಿದ್ದೆ. ನಾನು ತಾಲೂಕು ಪಂಚಾಯತಿ ಮೆಂಬರ್. ನಿನ್ನ ಆಡಳಿತನ, ನಿನ್ನ ದುರಾಂಕಾರನ ನಾನು ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀನಿ. ತಾಲೂಕು ಪಂಚಾಯತಿ ಅನುದಾನ 3 ಕೋಟಿ ಹತ್ರ ಪ್ರಯೋಜನ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನಾನು ತಾಲೂಕು ಪಂಚಾಯತಿ ಮೆಂಬರು. ಇವತ್ತು ತಾಲೂಕು ಪಂಚಾಯತಿ ಹೋದರೆ ಉದಾಹರಣೆ 3 ಕೋಟಿ ಅದು ಹಾಳಾಯ್ತಲ್ಲ. ಅದಕ್ಕೆ ಯಾರೇ ಇಂಥವನು ನಮ್ಮ ಶಾಸಕರು MP ಚುನಾವಣೆ ಸೋಲೋದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ದುರಾಂಕಾರ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನಾನು ಮಹಾನ್ ನಾಯಕ, ನಾನು ಕಾಗೋಡ್ ಸಾಹೇಬ್ ಬಿಟ್ಟರೆ ನಾನೇ ಅನ್ಕೊಂಡು ಹೇಳ್ಕೊಂಡು ಪುಕ್ಸಟ್ಟೆ ಭಾಷಣ ಹೊಡ್ಕೊಂಡು ಇದ್ದಲ್ಲ, ಅವನಿದ್ದಾಗ ಅವನ ಬೂತಲ್ಲಿ ಎಷ್ಟು ಓಟ್ ಕೊಡ್ತಿತ್ತು ಕಾಂಗ್ರೆಸ್? ಅವನೇನು ಸಂಘಟನೆ ನಾವು ನೋಡ್ಬೇಕಲ್ಲ. ಅಂದರೆ ಇವತ್ತು ಯಾವುದೋ ಮೊನ್ನೆ ಯಾವುದೋ ಒತ್ತುವರಿ ಆಗಿದೆ, ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೋ ಸ್ಟ್ರೈಕ್ ಮಾಡ್ತಾ ಇದ್ದು ನಾವು ನೋಡ್ಬೋದು. ಹಾಗಾದ್ರೆ ಅಕ್ರಮ್ ಮಲ್ಲಿಕಾರ್ಜುನ್ ಎಷ್ಟು KPC ಲ್ಯಾಂಡ್ ಹಾಕಿ ಎಷ್ಟು ಭೂಮಿ ಒತ್ತುವರಿ ಮಾಡಿದ? ಯಾರ್ಯಾರು ತೊಂದರೆ ಕೊಟ್ಟಾನೆ ತಾಲೂಕು ಪಂಚಾಯತ್? ಎಷ್ಟು ಅಧಿಕಾರಿಗಳಿಗೆ ಬೆದರಿಕೆ ಆಗಿದೆ ನನಗೆ ಗೊತ್ತಿಲ್ವಾ? ದುರಂಕಾರ ರಾಜಕಾರಣ. ಯಾವುದೋ ಕಂಪನಿಯವರು ಫ್ಲಡ್ ಬಂದಾಗ MS ರಾಮಯ್ಯ ಅವರು ಅಂತ ಕಾಣುತ್ತೆ, ಕಿಟ್ಟನ್ನು ಕುಟಣಿಸಿದ್ರು, ಫುಡ್ಡು ಅದೆಲ್ಲ ತಾಲೂಕು ಪಂಚಾಯತಿ ಬೋರ್ಡನ್ನು ಕೊಳತು ಹೋಯ್ತಲ್ಲ ಇವನು ಅಧ್ಯಕ್ಷ ಆದಾಗ. ಇವನು ಹಣೆ ಬರೋಕ್ಕೆ ಇವನು ಜನಪರವಾದ ಕೆಲಸ ಮಾಡಿದವನು ಮತ್ತು ಇವು ನಮ್ಮ ಶಾಸಕರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ದುರಂತ ಇದು. ದಯಮಾಡಿ ಹೇಳ್ತೀನಿ ಅವ್ರಿಗೆಲ್ಲರಿಗೂ ಒಳ್ಳೆಯ ರಾಜಕಾರಣ ಮಾಡಿ. ನೀವು ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ಇದ್ದಾವೆ. ಹೋರಾಟ ಮಾಡಿ. ಯಾವುದ್ರ ಬಗ್ಗೆ? ಕಾಲೇಜ್ ಬೇಕು ಅಂತ ಹೋರಾಟ ಮಾಡಿ, ಹಾಸ್ಪಿಟಲ್ ಗ್ರೇಡನ್ನು ಹೆಚ್ಚಿಗೆ ಮಾಡಿ ಅಂತ ಹೋರಾಟ ಮಾಡಿ, ರಸ್ತೆಗಳಾಗಬೇಕು ಅಂತ ಹೋರಾಟ ಮಾಡಿ. ವಿರೋಧ ಪಕ್ಷದಲ್ಲಿದ್ದೀರಿ ಅಂಥದ್ದು ಬಿಟ್ಬಿಟ್ಟು ನೀವು ಹೋರಾಟ ಮಾಡ್ತಕ್ಕಂಥದ್ದು ಯಾವುದ್ರ ಬಗ್ಗೆ? ಈ ಹೆಂಗಸೂರು ಕೇಸಲ್ಲಿ ಒಳಗಡೆ ಹೋದ್ರ ಬಗ್ಗೆ, ಓಸಿ ಆಡಿಸೋದ್ರ ಬಗ್ಗೆ, ಜನಗಳಿಗೆ ಧಮಕಿ ಹಾಕೋದ್ರ ಬಗ್ಗೆ ನೀವು ಹೋರಾಟ ಮಾಡ್ತೀರಿ. ಈ ಮಾಜಿ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದಿದ್ರೆ ನಿಮ್ಮ ಬೆಂಬಲಿಗರಿಂದ ಹೊಸ ಕೆಲಸ ಮಾಡಿದಾರಲ್ಲ ಅವ್ರನ್ನ ಹೆಂಗೆ ಇಟ್ಕೊಳ್ತಿರೋ ಅಥವಾ ನೀವು ಹಿಂದೆ ಅದೇ ಗುಣ ನಾವು ಬಂದಿದ್ಯೋ ಅದನ್ನು ನೀಟಾಗಿ ತಿಳಿಸಿರ್ತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಹೇಳುತ್ತೆ. APMC ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ, ₹1 ಅನುದಾನ ಬಂದಿಲ್ಲ ಅಂತೇಳಿ BJP ಮುಖಂಡರುಗಳು ಸಿಕ್ಕ ಸಭೆ ಸಮಾರಂಭ ಆದಿ ಬೀದಿಯಲ್ಲಿ ಮಾತಾಡೋಂಥದ್ದನ್ನ ನಾನು ನೋಡಿದ್ದೀನಿ. ನಾನು ಒಂದೇ ಆ ಮುಖಂಡರುಗಳಿಗೆ ಪ್ರಶ್ನೆ ಕೇಳೋವಂಥದ್ದು ಮತ್ತು ಮಾಹಿತಿಯನ್ನು ನೀಡೋವಂಥದ್ದು, ಅದನ್ನು ಚರ್ಚನೆ ಮಾಡೋಣ. ಯಾರ್ಯಾರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ನೀವು ಒಂದೊಂದೇ ವಿಷಯವಾಗಿ ನಾನು ಕ್ಲಿಯರ್ ಮಾಡ್ತೀನಿ. ಏನಂದರೆ ಸಾಗರಕ್ಕೆ ಗೋಪಾಲಕೃಷ್ಣ ಅವರು MLA ಆದಮೇಲೆ ₹1 ಅನುದಾನ ಬಂದಿಲ್ಲ, ₹1 ತಂದಿದ್ದೆ ತೋರಿಸಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಬಹಿರಂಗವಾಗಿ ಸಾರ್ವಜನಿಕವಾಗಿ ಸಾಗರ ಸಂದರ್ಭದಲ್ಲಿ ಈ ತಾಲೂಕಿನ
ಎಲ್ಲ ಆಸ್ಪತ್ರೆಗಳಿಗೆ ಸೇರಿ ಹತ್ತತ್ರ 4,400 ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದಿರ್ತಕ್ಕಂಥದ್ದು ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರು ಅಂತಕ್ಕಂಥದ್ದು. ಅದು ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು, ಉಪವಿಭಾಗೀಯ ಆಸ್ಪತ್ರೆ ಇರ್ಬೋದು, ಮತ್ತು ಗ್ರಾಮೀಣ ಭಾಗದ ಪ್ರೈಮರಿ ಹೆಲ್ತ್ ಸೆಂಟರ್ಗಳಿರ್ಬೋದು, ಆನಂದಪುರ, ಗೌತಮಪುರ, ತ್ಯಾಗರ್ತಿ, ಭದ್ರತೆ ಇದ್ದ 400 ಕೋಟಿ ರೂಪಾಯಿ ಅದು ಅನುದಾನ ಅಲ್ಲ. ಮೈನರ್ ಇರಿಗೇಷನ್ನಲ್ಲಿ ಹತ್ತತ್ರ 13 ಕೋಟಿ ರೂಪಾಯಿನ ಕಳೆದ ವರ್ಷನೇ, ನಾವು ಈ ವರ್ಷದ ಮಾತಾಡೋದು, ಈ ವರ್ಷದ ನಾವು ಶುರು ಮಾಡ್ತೀವಿ. ನಮಗೂ ಗೊತ್ತಿದೆ ಯಾವ ತರಬೇಕು ಏನೇ ಅಂತ. ಕಳೆದ ವರ್ಷದ್ದೇ ನಾನು ಹೇಳ್ತಾ ಇದ್ದೆ, ಕಳೆದ ವರ್ಷ ಕಳೆದ ಬಜೆಟ್ ಇದ್ದು ಈ ಹೊಸ ಬಜೆಟಿನ ಯಾವ ಅನುದಾನವನ್ನು ಇದುವರೆಗೂ ನಾವು ತಂದಿಲ್ಲ. ನಾನು ಹೇಳ್ತಾ ಇರೋದು ಕಳೆದ ವರ್ಷ ಬಂದಿರತಕ್ಕಂಥದ್ದು. ಸಣ್ಣ ನೀರಾವರಿ ಇಲಾಖೆಯಲ್ಲಿ 13 ಕೋಟಿ ರೂಪಾಯಿ ಹೊಸ ದುಡ್ಡು ಬಂದಿದೆ. ಅದರಲ್ಲೇನಾದರೂ ಮಾನ್ಯ ಮಾಜಿ ಶಾಸಕರಾದ ಹಾಲಪ್ಪ ಪಾತ್ರ ಇದೆಯಾ ಅಥವಾ ಹಿಂದಿನ ಸರ್ಕಾರ ಪಾತ್ರ ಇದೆಯಾ ಅಂತಂದ್ರೆ ಬಹಿರಂಗವಾಗಿ ಚರ್ಚೆ ಮಾಡೋಣ ಬನ್ನಿ. ಜೈಲ್ ಕಾಂಪೌಂಡ್ ಬಿದ್ದೋಗಿತ್ತು, 1 ಕೋಟಿ ರೂಪಾಯಿ ದುಡ್ಡನ್ನ ತಕ್ಷಣ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದರು. ಅದರಲ್ಲೇನಾದರೂ ನಿಮ್ಮ ಪಾತ್ರ ಇದೆಯಾ? ಎರಡನೇದಾಗಿ ಹಳೆ ನಮ್ಮ ಹಿಂದಿನ ಸರ್ಕಾರದಲ್ಲಾಗಿರ್ತಕ್ಕಂಥ ಯೋಜನೆಗಳಿಗೆ ಗುದ್ದಿ ಪೂಜೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಆ ಥರದ್ದು ಒಂದಿಷ್ಟು ಪ್ರಕ್ರಿಯೆಗಳು ಸಹಜವಾಗಿರ್ತವೆ. ಬಿಜೆಪಿ ನಾಯಕರುಗಳೆಲ್ಲ ತಿಳ್ಕೊಳ್ಬೇಕು. ಹಾಗಾದರೆ ಅದರ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆದನ್ನ ಯಾವುದು ಗುದ್ದಿ ಪೂಜೆ ಮಾಡಿದ್ದು ಅಥವಾ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಹಾಲಪ್ಪನವ್ರು ಹೇಳಿಲ್ವಾ? ಈಗಲೂ ಚರ್ಚೆ ಮಾಡೋಣ. ಕೆಳದಿ ಕ್ರಾಸಿಂದ ಏನು ಸೊರಬ ರೋಡ್ನಲ್ಲಿ ಡಬಲ್ ರೋಡ್ ಮಾಡಿದಾರಲ್ಲ, ಹಾಲಪ್ಪನವ್ರು ನಾನು ಮಾಡಿದೆ ಅಂತಲ್ಲ, ಈಗಲೂ ನನ್ನ ಚಾಲೆಂಜ್ ಇದೆ. ಕಾಗೋಡು ತಿಮ್ಮಪ್ಪನವ್ರು ತನ್ನ ದುಡ್ಡು ಇಟ್ಟಿದ್ರಲ್ಲಿ ಅದನ್ನು ಮಾಡಿರೋದು ಅಂತೇಳಿ ನಾನು ನಿರೂಪಣೆ ಮಾಡ್ತೀನಿ. ಬಿಜೆಪಿ ಮುಖಂಡರಿಂದ ಹಾಕಿದ್ರೆ ಅವರು ಬಂದರು. ಅದು ಕಾಗೋಡು ತಿಮ್ಮಪ್ಪನವ್ರು ಏನು 10 ಕೋಟಿ ರೂಪಾಯಿ ದುಡ್ಡು ತಂದಿಟ್ಟಿದ್ರು, ಆ ದುಡ್ಡಲ್ಲಿ ಕೆಳದಿ ಕ್ರಾಸಿಂದ ಮುಂದೆ ಸಾಮಿಲ್ ಕೌತಿ ಇದ್ರವರೆಗೆ ಹೋಗೋವರೆಗೂ ಡಬಲ್ ರೋಡಿಂದ ಮಾಡಿರ್ತಕ್ಕಂಥದ್ದು. ಅದು ಹಾಲಪ್ಪನವ್ರು ಮಾಡಿದ್ದ, ಕಾಗೋಡು ಸಾಹೇಬರು ದುಡ್ಡನ್ನು ಮಾಡಿರ್ತಕ್ಕಂಥದ್ದು. ಎರಡನೇದಾಗಿ ನಮ್ಮ ಆನಂದಪುರ ಹೋಬಳಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಎಷ್ಟು ಪಾಂಪ್ಲೆಟ್ ಸ್ವಾಮಿ ಅದು! ಒಂದು ಕಡಿಮೆ ಅಂದ್ರೆ 1 ಲಕ್ಷ ಪಾಂಪ್ಲೆಟ್ಸ್ ಹಂಚಿದ್ರಲ್ಲ. ಹೋದಲ್ಲಿ ನಾನು ಕುಡಿಯೋ ನೀರು ತಂದೆ ಅಂತೇಳಿ ಕಾಗೋಡು ಸಾಹೇಬರು ತಂದು ಮಾಡಿರುವಂಥದ್ದು. ನಾನು ಅಧಿಕೃತ ದಾಖಲೆನೇ ಕೊಟ್ಟೆ ಹಿಂದಿನ ಚುನಾವಣಾ ಸಂದರ್ಭದಲ್ಲಿ. ಈಗಲೂ ಮತ್ತು ವಾಪಸ್ ಅದೇ ದಾಖಲೆಗಳು ಚರ್ಚೆ ಮಾಡೋದು ಬನ್ನಿ. ನೀವು ಕೊಡ್ತಾ ಇದ್ದದ್ದು ಯಾವುದು? ರೀಎಸ್ಟಿಮೇಟ್ ಮಾಡಿಸಿರೋಂಥದ್ದು, ರೀಟೆಂಡರ್ ಮಾಡ್ಕೊಂಡಿರೋಂಥ ರೀಎಸ್ಟಿಮೇಟ್ ಮಾಡಿ ಆ 86 ಕೋಟಿ ಇರೋಂಥದ್ದು 92 ಕೋಟಿ ಮಾಡ್ಕೊಂಡ್ರು. 6 ಕೋಟಿ ಎಂತ ಹೆಚ್ಚುವರಿ ಮಾಡ್ತಿದ್ರು ಅಂತ ಜನಸಾಮಾನ್ಯರಿಗೆ ಸಾಕು ಜನರಿಗೆ ಗೊತ್ತಿದೆ. 6 ಕೋಟಿ ಹೆಚ್ಚುವರಿ ಯಾರು ಮಾಡ್ಕೊಂಡ್ರು ಅಂತಕ್ಕಂಥದ್ದು, ಎಷ್ಟು ಕಮಿಷನ್ ಬೇಕಾಗಿತ್ತು ಏನಕ್ಕೆ ಅನ್ನೋ ಕಾರಣಕ್ಕಾಗಿ 6 ಕೋಟಿ ಹೆಚ್ಚುವರಿ ವೆಚ್ಚವನ್ನು ಮಾಡಿಕೊಂಡು ಆರ್ಡರ್ ಮಾಡಿಸ್ಕೊಂಡಿರೋಂಥದ್ದು. ಅದು ಕಾಗೋಡು ತಿಮ್ಮಪ್ಪನವ್ರು ಹಂಗಾರೆ ಸ್ಯಾಂಕ್ಷನ್ನೇ ಮಾಡಿಲ್ಲ, ಗೌರ್ಮೆಂಟ್ ಆರ್ಡರ್ ಇಲ್ಲ ಅಂತಂದ್ರೆ ಬನ್ನಿ ಚರ್ಚೆ ಮಾಡೋಣ. ನೀವು 1 ಲಕ್ಷ ಪಾಂಪ್ಲೆಟ್ಸ್ ಬಿಜೆಪಿ ಕಾರ್ಯಕರ್ತರು ಹಂಚಿಲ್ಲ ಅಂತಂದ್ರೆ ಬನ್ನಿ ಚರ್ಚೆ ಮಾಡೋಣ. ಆಯಿತು, ನಾವು ಗಣಪತಿ ಕೆರೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಗಣಪತಿ ಕೆರೆ ಡೆವಲಪ್ಮೆಂಟ್ ಶುರು ಮಾಡಿದ್ದೇ ಹಿಂದಿನ ಹಾಲಪ್ಪನವ್ರಿಗಿಂತ ಹಿಂದಿನ ಮಂತ್ರಿಗಳಾದಂಥ ಕಾಗೋಡು ತಿಮ್ಮಪ್ಪನವರು. ಅವರು 50 ಲಕ್ಷ ರೂಪಾಯಿ ಕೆಲಸವನ್ನು ಮಾಡಿಬಿಟ್ಟು ಸೈಡ್ ಚಾನಲ್ ಅನ್ನು ಕಟ್ಟಿ ಇನ್ನು 50 ಲಕ್ಷ ರೂಪಾಯಿ ರೆಡಿ ಗ್ರಾಂಟನ್ನು ಕೆಲಸ ಮಾಡಬೇಕು. 50 ಲಕ್ಷ ರೂಪಾಯಿ ರೆಡಿ ಇದೆ. ಆ 1 ಕೋಟಿ ರೂಪಾಯಿ ಇಟ್ಕೊಂಡು ಕೆಲಸ ಶುರು ಮಾಡೋದು. ಆ ನಂತರ ನಾನು ಮಾಡಿದೆ. ನೀವು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾರೆ. ಹಾಗಂತೇಳಿ ಹಿಂದಿನ ಸರ್ಕಾರದ ಕೆಲಸಗಳಿಗೆ ನೀವು ಗುದ್ದಿ ಪೂಜೆನೇ ಮಾಡಲಿಲ್ವಾ? ಉದ್ಘಾಟನೆ ಮಾಡಲಿಲ್ವಾ? ನೀವೇನು ಮಾಡೇ ಇಲ್ಲ, ಬೇರೆಯವ್ರು ಮಾತ್ರ ಮಾಡ್ತಾ ಇದ್ದಾರೆ ಅನ್ನೋಂಗೆ ಮಾತಾಡ್ತಿರಲ್ಲ. ಚರ್ಚೆ ಮಾಡೋಣ. ನೀವು ಯಾವ್ಯಾವ ಎಷ್ಟು ಉದ್ಘಾಟನೆ ಮಾಡಿದ್ರಿ ನೀವು ಬಂದು 1.5 ವರ್ಷದಲ್ಲಿ? ಅದು ಯಾವ ಸಂದರ್ಭದಲ್ಲಿ ಆಗಿರೋಂಥದ್ದು? ನೀವೆಷ್ಟು ಗುದ್ದಿ ಪೂಜೆ ಮೊದಲನೇ ವರ್ಷದಲ್ಲಿ ಮಾಡಿದರೆ ಎಲ್ಲರೂ ಹೆಂಗಿದ್ರು ನಿಮ್ಮ ಹತ್ರನೂ ಪಟ್ಟಿ ಇದೆ, ನಿಮ್ಮ ಹತ್ರನೂ ಫೋಟೋ ಅದಾವೆ, ಎಲ್ಲರೂ ಡೀಟೇಲ್ಸ್ ಅದಾವೆ. ನಾವು ಕಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ನೀವೆಷ್ಟು ಗುದ್ದಿ ಪೂಜೆ ಮಾಡಿದ್ರಿ, ನೀವೆಷ್ಟು ಉದ್ಘಾಟನೆ ಮಾಡಿದ್ರಿ ಅಂತಲೂ ಲೆಕ್ಕ ಕೊಡ್ರಿ, ನಾವು ಕೊಡ್ತೀವಿ. ಯಾವುದೂ ಮಾತಾಡಬೇಕಾದ್ರೆ ಬಿಜೆಪಿ ಮುಖಂಡರುಗಳಿಗೆ ಅವರ ತಾಲೂಕು ಅಧ್ಯಕ್ಷ ಇರ್ಬೋದು, ನಗರಾಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ಅಥವಾ ಬೇರೆ ಸಣ್ಣ ಪುಟ್ಟ ಮುಖಂಡರುಗಳು, ಅಕ್ಕರೆ ಮಲ್ಲಿಕಾರ್ಜುನ, ರಾಜಶೇಖರ ಮತ್ತೊಂದು ಇಂಥದ್ದವ್ರು ಯಾರೇ ಇದ್ರು ಮಾತಾಡೋದಕ್ಕೆ ಎಚ್ಚರಿಕೆ ಇರಬೇಕು ಮಾನ್ಯ ಶಾಸಕರ ಬಗ್ಗೆ ಮಾತಾಡೋದಾದ್ರೆ. ಯಾಕಂದ್ರೆ ಡೆವಲಪ್ಮೆಂಟಿಗೆ
ಗೋಪಾಲಕೃಷ್ಣ ಬೇಳೂರವರು ದುಡ್ಡು ತರ್ತಾರೆ. ಹಿಂದಿನ ಅವಧಿನಲ್ಲಿ ಅವರ ಹಿಂದೆ 2 ಬಾರಿ MLA ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಕಣ್ಮುಂದೆ ಇದೆ. ಇವತ್ತು ಸಾಗರ ಕುಡಿಯೋ ನೀರು ಬಂದಿರತಕ್ಕಂಥದ್ದು ಇರ್ಬೋದು, ಒಳಾಂಗಣ ಕ್ರೀಡಾಂಗಣ ಇರ್ಬೋದು, ಇವತ್ತು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. ನೀವು ಹೇಳ್ತಾ ಹೋದ್ರೆ ಸಾಕಷ್ಟು ಪಟ್ಟಿ ಇದೆ. ಈ ಥರದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾನ್ಯ ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಇಂದು ಕೂಡ ಆಗಿದೆ, ಮುಂದಿನ ದಿನಗಳಲ್ಲೂ ಆಗುತ್ತೆ. ಹಾಗಾಗಿ ಗೋಪಾಲಕೃಷ್ಣ ಬೇಳೂರವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹಗುರವಾಗಿ ಮಾತಾಡೋದು, ಲೇವಡಿಯಾಗಿ ಮಾತಾಡೋದನ್ನ ದಯಮಾಡಿ ಬಿಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ ಏನೇನಿದಾವೆ ಅಂತಕ್ಕಂಥದ್ದು ಇನ್ನೂ ವಿವರವಾಗಿ ಹೇಳ್ತೀವಿ. ಬಹಿರಂಗವಾಗಿ ಚರ್ಚೆಗೆ ನೀವು ಬಂದು ನಾನು ಬಂದು ಸಿದ್ಧವಾಗಿದ್ದೀನಿ. ಅದು ಸಾಗರ ಸರ್ಕಾರದಲ್ಲಿ ಯಾವ ವಿಚಾರವಾಗಿದ್ರೂ ಸರಿನೇ, ಯಾವ ವಿಚಾರವಾಗಿ ಆದ್ರೂ ಸರಿನೇ, ಬಹಿರಂಗ ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೀವಿ, ಬನ್ನಿ ಅಂತಕ್ಕಂಥ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಗಣಪತಿ ಮಂಡಗಳಲೆ, ಕೆ ಹೊಳೆಯಪ್ಪ, ತಾರಾಮೂರ್ತಿ, ಮಹಾಬಲ ಕೌತಿ, ಗಿರೀಶ್ ಕೋವಿ, ಜಾಕೀರ್, ಬಸವರಾಜ್ ಕುಗ್ವೆ, ರವಿಕುಮಾರ್, ನಾರಾಯಣಪ್ಪ, ಚಂದ್ರು ರಾಮನಗರ ಇನ್ನಿತರರು ಹಾಜರಿದ್ದರು. ಸಾಗರ್ ಕರಾಟೆ ಇನ್ಸ್ಟಿಟ್ಯೂಟ್ನ ಕೀರ್ತನಾ ಎ ಗೌಡರ್ ನೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡುವ ಮೂಲಕ ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಶಿವಮೊಗ್ಗ ನೋಬಲ್ ವರ್ಲ್ಡ್ ರೆಕಾರ್ಡ್ ಮುಖ್ಯಸ್ಥ ವಿನೋದ್ ಶಿವಮೊಗ್ಗ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ಕೀರ್ತನಾ ಎ ಗೌಡರ್ ನೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಕುರಿತು ನೋಬಲ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಅಕೌಂಟ್ ಇದು. ಇದು ಭಾರತ ಸರ್ಕಾರದ ಬ್ರಾಡ್ಕಾಸ್ಟ್ ಇಲಾಖೆಯಿಂದ ಮಾನ್ಯತೆ ಪಡೆದಿರುವಂಥ ಒಂದು ಸಂಸ್ಥೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಅಂತ. ಇದು ಕೊಯಂಬತ್ತೂರಿನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ. ಈ ಸಂಸ್ಥೆ ವತಿಯಿಂದ ನಾವು 28/4/2024ರಲ್ಲಿ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಒಂದು ನೋಬಲ್ ವರ್ಲ್ಡ್ ರೆಕಾರ್ಡ್ ಇರೋ ಒಂದು ಅಫಿಷಿಯಲ್ ಅಕೌಂಟನ್ನು ಮಾಡಿದ್ವಿ. 28ನೇ ತಾರೀಕು 4ನೇ ತಿಂಗಳು 2024ರಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ವಿ. ಇದರಲ್ಲಿ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನಲ್ಲಿ ಕಳೆದ 4-5 ವರ್ಷಗಳಿಂದ ತರಬೇತಿ ಪಡಿತಿದ್ದಂಥ ಕೀರ್ತನಾ ಗೌಡರು ಇಲ್ಲಿ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡಿತಿರ್ತಾರೆ. ಇವರು ಪಂಚಪ್ಪ ಅವರ ಮುಖಾಂತರ ಬಂದುಬಿಟ್ಟಿದ್ರು ಅಫಿಷಿಯಲ್ ಅಕೌಂಟಲ್ಲಿ ನೋಂದಣಿ ಮಾಡಿಕೊಂಡು ಭಾಗವಹಿಸಿದ್ರು. ನೋಬಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಇವರು 15 ನಿಮಿಷ 32 ಸೆಕೆಂಡ್ನಲ್ಲಿ 1573 ಸೈಡ್ ಸಿಟಪ್ಸ್ ಮಾಡೋ ಮುಖಾಂತರ ನೋಬಲ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ 15 ನಿಮಿಷ 32 ಸೆಕೆಂಡಲ್ಲಿ 5573 ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಸಾಮಾನ್ಯವಾಗಿ ಒಬ್ಬ ಕರಾಟೆ ಕಲಿತಿರುವಂಥ ವಿದ್ಯಾರ್ಥಿನಿ ಅಥವಾ ಯಾರೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಮಾಡಿದ್ರೆ ಅವರು ಒಂದು ಪ್ರಾಕ್ಟೀಸ್ ಮಾಡೋ ಟೈಮ್ 50ರಿಂದ 100 ಮಾಡ್ಬೋದು. ಇಲ್ಲ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಒಂದು 200 ಮಾಡ್ಬೋದು. ಇಲ್ಲ ರೆಕಾರ್ಡಿಗೆ ಅಂತಲೇ ಪ್ರಿಪೇರ್ ಆಗಿರೋ ಮಾಡೋದಾದ್ರೆ ಒಂದು 500 ಒಂದು 700 ಎಲ್ಲ ಮಾಡಿರೋ ಉದಾಹರಣೆಗಳು ಇದೆ ರೆಕಾರ್ಡಲ್ಲಿ. ಆದರೆ ಈ ಹುಡುಗಿ 1973 ಕಂಟಿನ್ಯೂಸ್ ಆಗಿ 15 ನಿಮಿಷ 32 ಸೆಕೆಂಡ್ ಮಾಡೋ ಮುಖಾಂತರ ದಾಖಲೆಯನ್ನು ನಿರ್ಮಿಸಿದ್ದು. ಅವತ್ತು ಆ ದಾಖಲೆ ನಿರ್ಮಿಸಿದ್ದು ಅವತ್ತಿನ ದಿನವೇ ಅದು ಅಫಿಷಿಯಲ್ ರೆಕಾರ್ಡ್ ಎಲ್ಲ ಬರೋದಿಲ್ಲ. ಅದು ಏನು ಸರ್ಟಿಫಿಕೇಟ್ ಎಲ್ಲ ಇರುತ್ತೆ, ಅದು ಸ್ವಲ್ಪ ಒಂದು ತಿಂಗಳಾದ್ಮೇಲೆ ಬರುತ್ತೆ. ಅದಲ್ಲದೆ ಈಗ ಅಫಿಷಿಯಲ್ ಆಗಿ ಸರ್ಟಿಫಿಕೇಟು ಆ ರೆಕಾರ್ಡಿಂದ ಎಲ್ಲ ಬಂದಿದೆ. ಸೊ ಅದನ್ನು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇಲ್ಲಿ ಕೊಡಬೇಕು ಅಂತ ನಾವು ತೀರ್ಮಾನಿಸಿದ್ವಿ. ಹಾಗಾಗಿ ಇವತ್ತು ನಾವು ಬಂದಿದ್ದೀವಿ. ಅದರಂತೆ ಈ ಒಂದು ಏನು ರೆಕಾರ್ಡ್ ಮಾಡಿದಂಥ ಕೀರ್ತನಾ ಎ ಗೌಡರ್ ಅವರಿಗೆ ಒಂದಿನ ದಿನ ಅವರ ಪೋಷಕರಾದಂಥ ಆನಂದ್ ಮತ್ತು ಜ್ಯೋತಿ ಇವರು ಸಹ ಅವರು ಬಂದು ರೆಕಾರ್ಡ್ ಅಟೆಂಪ್ಟ್ನಲ್ಲಿ ಅವರ ಮಗಳ ಸಾಧನೆಯನ್ನು ಖುದ್ದಾಗಿ ನೋಡೋರು, ತುಂಬ ಖುಷಿಪಟ್ಟರು. ಅವರು ಸಹಕಾರ ನೀಡಿದರು. ಯಾಕಂದರೆ 1907 ಟೈಮಲ್ಲಿ ಅವರಿಗೆ ತುಂಬ ಇದಾಗುತ್ತೆ, ಸಪೋರ್ಟ್ ಮಾಡಬೇಕಾಗುತ್ತೆ, ಪೇರೆಂಟ್ಸ್ ಅಂದರೆ ಕಾನ್ಫಿಡೆನ್ಸ್ ಕೊಡಬೇಕಾಗುತ್ತೆ, ಅಲ್ಲೇ ಎದುರುಗಡೆ ಇತ್ತು ಅಂತ ಒಂದು ಸಹಕಾರವನ್ನು ಸಹ ನೀಡಿದ್ದಾರೆ. ಈ ಬಾಲಕಿ ಇಲ್ಲೇ ಸಾಗರದ ಸೆಂಟ್ ಜೋಸೆಫ್ ಸ್ಕೂಲ್ನ ಬಾಲಕಿ ಇದ್ದಾರೆ. ಸೆಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಅವರು ಓದ್ತಾ ಇದ್ದಾರೆ. ಸಾಗರದಲ್ಲಿ ಇಂಥ ಒಂದು ರೆಕಾರ್ಡ್ ಆಗಿ ತುಂಬ ಸಂತೋಷ ಆಯಿತು ನನಗೆ. ಹಾಗಾಗಿ ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ರೆಕಾರ್ಡ್ ಸರ್ಟಿಫಿಕೇಟ್ ನಾವು ಇಶ್ಯೂ ಮಾಡಬೇಕು ಅಂತ. ಸಾಗರ್ ಕರಾಟೆ ಇನ್ಸ್ಟಿಟ್ಯೂಟ್ನ ಸಿಯಾನ್ ಪಂಚಪ್ಪ ಮಾತನಾಡಿ, ಸಾಗರದಲ್ಲಿ ನನ್ನ ಕರಾಟೆ ಕ್ಲಾಸಲ್ಲಿ ಸಾಮಾನ್ಯವಾಗಿ 4 ವರ್ಷ ಅಂದರೆ ಅವಳು ದಿನಚರಿ ಇರ್ತದೆ. ಬೆಳಗ್ಗೆ 5:30 ಬಿಟ್ಟು ಕರಾಟೆ ಕ್ಲಾಸಿಗೆ ಬರ್ತಾರೆ. ಅಂಥ ಜಿಲ್ಲೆಯಲ್ಲಿ ಮಳೆಯಲ್ಲಿ ಅಂಥ ಟೈಮಲ್ಲೂ ಅವರು ತಾಯಿ ಕರ್ಕೊಂಡ್ಬಿಡ್ತಾರೆ. ಅವಳ ಸಾಧನೆ ಅವಳು ಮಾಡಿರೋ ಒಂದು ಪ್ರಾಕ್ಟೀಸಿಂದನೇ ಇವತ್ತು ಅವಳು ಆ ಲೆವೆಲ್ಗೆ ಹೋಗಿದ್ದಾಳೆ. ಇನ್ನು ಮುಂದೆ ಅವಳು ಒಳ್ಳೊಳ್ಳೆ ಮೆಡಲ್ಗಳನ್ನು ಪಡೆಯಬೇಕು ನಮ್ಮ ಆಸೆ. ಅವಳು ಇನ್ನೂ ಚೆಂದ ಮಾಡಲು ಅಂತಂದರೆ ನಮ್ಮ ಸಾಗರ ತಾಲೂಕಿಗೂ ನಮ್ಮ ಕರಾಟೆ ಕ್ಲಾಸಿಗೂ ಅವಳು ಓದುತ್ತಿರುವ ಸ್ಕೂಲಿಗೂ ಮತ್ತು ಅವ್ರ ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರು ತರ್ತಾಳೆ ಅಂತ ನನ್ನ ಅನಿಸಿಕೆ. ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ಅವರವರು ಹೇಗೆ ಚೇಂಜ್ ಆಗ್ತಾರೆ ಅಂತೇಳಿ ನನಗೆ ತುಂಬ ಖುಷಿ ಆಗ್ತದೆ. ಇನ್ನೂ ನಮ್ಮ ಕ್ಲಾಸ್ನಲ್ಲಿ ಇನ್ನೂ ತುಂಬ ಜನ ಹೋಗ್ತಾ ಇದ್ದಾರೆ. ಅವರೆಲ್ಲ ಈ ಥರ ಇವಾಗ ನೋಡಿ ಇನ್ನೂ ಚೇಂಜ್ ಆಗಿದೆ ಅಂತ ನಾನು ಹೇಳಿ. ಎಷ್ಟು ಜನ ಮಾಡ್ತಿದ್ವಿ? ಒಂದು 50 ಜನ. ಏನಿದೆ ನೋಬಲ್ ವರ್ಲ್ಡ್ ರೆಕಾರ್ಡ್? ಅದಕ್ಕೆ ಇದು ಭಾರತ ನಮ್ಮ ಇಂಡಿಯಾ ವ್ಯಾಪ್ತಿಗೆ
ಭಾರತದಲ್ಲಿ ಇದು ಡಾಕ್ಟರ್ಸ್ ಇಲಾಖೆ ಭಾರತ ಸರ್ಕಾರದ ಮಾನ್ಯತೆ ಹೊಂದಿರುವಂಥದ್ದು. ಕೊಯಂಬತ್ತೂರಲ್ಲಿ ಇದು ಕೇಂದ್ರ ಕಚೇರಿ ಇದೆ. ಅಂದರೆ ಸಾಕಷ್ಟು ಈಗ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಇದರಲ್ಲಿ ರೆಕಾರ್ಡನ್ನು ಮಾಡಿದ್ದಾರೆ. ಉದಾಹರಣೆಗೆ ಇದು ಅಲ್ಲು ಅರ್ಜುನ್ ಅವರ ಮಗಳು ಚೆಸ್ನಲ್ಲಿ ಏನೋ ರೆಕಾರ್ಡ್ ಮಾಡಿದ್ದಾರೆ. ಸಾಕಷ್ಟು ಜನ ಪ್ರಸಿದ್ಧಿಯಲ್ಲಿ ಇದೆ ರೆಕಾರ್ಡ್. ವಿದ್ಯಾರ್ಥಿನಿ ಕೀರ್ತನ ಏಗೌಡರ್ ಮಾತನಾಡಿ, ಸಾಗರದಲ್ಲಿ ನನ್ನ ಕರಾಟೆ ಕ್ಲಾಸಲ್ಲಿ ಸಾಮಾನ್ಯವಾಗಿ 4 ವರ್ಷ ಅಂದರೆ ಅವಳು ದಿನಚರಿ ಇರುತ್ತೆ. ಬೆಳಗ್ಗೆ 5:30 ಬಿಟ್ಟು ಕರಾಟೆ ಕ್ಲಾಸ್ ಬರ್ತಾರೆ. ಅಂಥ ಚಳಿಯಲ್ಲಿ ಮಳೆಯಲ್ಲಿ ಅಂಥ ಟೈಮಲ್ಲೂ ಅವರು ತಾಯಿ ಕರ್ಕೊಂಡ್ಬಿಡ್ತಾರೆ. ಅವಳ ಸಾಧನೆ, ಅವಳು ಮಾಡಿರೋ ಒಂದು ಪ್ರಾಕ್ಟೀಸಿಂದನೇ ಇವತ್ತು ಅವಳು ಆ ಲೆವೆಲ್ಗೆ ಹೋಗಿದ್ದಾಳೆ. ಇನ್ನು ಮುಂದೆ ಅವಳು ಒಳ್ಳೊಳ್ಳೆ ಮೆಡಲ್ಗಳನ್ನು ಪಡೆಯಬೇಕು ನಮ್ಮ ಆಸೆ. ಅವಳು ಇನ್ನೂ ಚೆಂದ ಉಂಟು ಅಂತಂದರೆ ನಮ್ಮ ಸಾಗರ ತಾಲೂಕಿಗೂ ನಮ್ಮ ಕರಾಟೆ ಕ್ಲಾಸಿಗೂ ಅವಳು ಓದುತ್ತಿರುವ ಸ್ಕೂಲಿಗೂ ಮತ್ತು ಅವ್ರ ತಂದೆ ತಾಯಿಗಳಿಗೂ ಒಳ್ಳೆ ಹೆಸರು ತರ್ತಾಳೆ ಅಂತ ನನ್ನ ಅನಿಸಿಕೆ. ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ಅವರವರು ಹೇಗೆ ಚೇಂಜ್ ಆಗ್ತಾರೆ ಅಂತೇಳಿ ನನಗೆ ತುಂಬ ಖುಷಿ ಆಗ್ತದೆ. ಇನ್ನೂ ನಮ್ಮ ಕ್ಲಾಸ್ನಲ್ಲಿ ಇನ್ನೂ ತುಂಬ ಜನ ಹೋಗ್ತಾ ಇದ್ದಾರೆ. ಅವರೆಲ್ಲ ಈ ಥರ ಇವಾಗ ನೋಡಿ ಇನ್ನೂ ಚೇಂಜ್ ಆಗಿದೆ ಅಂತ ನಾನು ಇಷ್ಟು ಹೇಳಿ. ಎಷ್ಟು ಜನ ಮಕ್ಕಳಿದ್ದಾರೆ? ಒಂದು 50 ಜನ. ಏನಿದೆ ನೋಬಲ್ ವರ್ಲ್ಡ್ ಅದಕ್ಕೆ ಇದು ನಮ್ಮ ಇಂಡಿಯಾ ವ್ಯಾಪ್ತಿಗೆ ಭಾರತದಲ್ಲಿ ಇದು ಡಾಕ್ಟರ್ಸ್ ಇಲಾಖೆ ಭಾರತ ಸರ್ಕಾರದ ಮಾನ್ಯತೆ ಹೊಂದಿರುವಂಥದ್ದು. ಕೊಯಂಬತ್ತೂರಲ್ಲಿ ಇದು ಕೇಂದ್ರ ಕಚೇರಿ ಇದೆ. ಅಂದರೆ ಸಾಕಷ್ಟು ಈಗ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಇದರಲ್ಲಿ ರೆಕಾರ್ಡನ್ನು ಮಾಡಿದ್ದಾರೆ. ಉದಾಹರಣೆಗೆ ಇದು ಅಲ್ಲು ಅರ್ಜುನ್ ಅವರ ಮಗಳು ಚೆಸ್ನಲ್ಲಿ ಏನೋ ರೆಕಾರ್ಡ್ ಮಾಡಿದ್ದಾರೆ. ಸಾಕಷ್ಟು ಜನ ಪ್ರಸಿದ್ಧಿಯಲ್ಲಿ ಇದೆ ರೆಕಾರ್ಡ್. ಗೋಷ್ಠಿಯಲ್ಲಿ ಉಷಾ ಉತ್ತಪ್ಪ, ಆರ್ ರಾಘವೇಂದ್ರ, ನರಸಿಂಹಸ್ವಾಮಿ, ಆನಂದ್ ಗೌಡರ್, ಜ್ಯೋತಿ ಗೌಡರ್ ಇನ್ನಿತರರು ಹಾಜರಿದ್ದರು. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆ ಅಗಲೀಕರಣ ಮತ್ತು ವಿದ್ಯುತ್ ದೀಪ ಅಳವಡಿಸಲಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಲೋಕೋಪಯೋಗಿ ಇಲಾಖೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಎಚ್ ರಸ್ತೆಯಿಂದ ಸುಭಾಷ್ ನಗರ ವೃತ್ತದವರೆಗೆ ಡಿವೈಡರ್ ಅಳವಡಿಕೆ ಹಾಗೂ ಹೈಮಾಸ್ಕ್ ವಿದ್ಯುತ್ ದೀಪವನ್ನು ಮಂಗಳವಾರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜನವರಿ 10ಕ್ಕೆ ನಾನೇ ಶಂಕುಸ್ಥಾಪನೆ ಮಾಡಿದ್ದೆ. ಆನಂತರ ಇದು 3 ಕೋಟಿ ರೂಪಾಯಿ, ಹತ್ತತ್ರ 3 ಕೋಟಿ ರೂಪಾಯಿ ಆಗಿದೆ ಇದು. ಆಮೇಲೆ ಡಿವೈಡಿಂಗ್ ರಸ್ತೆ ಕೊಟ್ಟು ಆಮೇಲೆ ಲೈಟಿಂಗ್ ಬೇರೆ ಕೊಟ್ಟಿದ್ದೀವಿ, ಪೂರ್ತಿ ಲೈಟಿಂಗ್ ಕೊಟ್ಟಿದ್ದೀವಿ. ಇನ್ನು ಉಳಿಕೆ ಬ್ಯಾಲೆನ್ಸ್ ಸ್ವಲ್ಪ ಉಳಿದಿದೆ. ಅದು ಸ್ವಲ್ಪ ಜಾಗದ ಪ್ರಾಬ್ಲಮ್ ಇದೆ. ಅದನ್ನ ಬಿಡಿಸ್ಬಿಟ್ಟು ಮತ್ತೆ ಅದು ಕಂಟಿನ್ಯೂ ಮಾಡಿಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇನ್ನೊಂದು 500 ಮೀಟ್ರ್ ಇದೆ, 500 ಮೀಟ್ರ್ ಇದೆ. ಅದಕ್ಕೂ ಸಹ ದುಡ್ಡು ತರಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಜಾಗ ಬಿಟ್ಟಾದಮೇಲೆ ಅವ್ರದ್ದು ಖಾಲಿ ಮಾಡಿದ ಮೇಲೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಇದೇ ಥರ ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಕೆಳದಿ ರಸ್ತೆನೂ ಅಗಲೀಕರಣ ಆಗುತ್ತೆ ಮತ್ತು ಅಲ್ಲೂ ಸಹ ಲೈಟಿಂಗ್ ಬರ್ತದೆ. ಹೊಸನಗರ ರೋಡು ಸಹ ಅಗಲೀಕರಣ ಆಗುತ್ತೆ, ಅಲ್ಲೂ ಸಹ ಲೈಟಿಂಗ್ ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ನೀವು ಯಾವ ಹಿಂದಿನ ಸರ್ಕಾರದಲ್ಲಿ ಆದೇಶ ಮಾಡಿದ್ರು ಬಿಟ್ಟರೆ ಯಾರೂ ಹಣ ಬಿಡುಗಡೆ ಮಾಡಿರಲಿಲ್ಲ. ಇದಕ್ಕೆಲ್ಲ ಹಣವನ್ನು ಬಿಡುಗಡೆ ಮಾಡಿಸಿ ನಾವೇ ರೆಡಿ ಮಾಡಿಕೊಟ್ಟಿದ್ದೀವಿ. ಇದು ಯಾರದೇ ದುಡ್ಡು ಅಂತೂ ಅಲ್ಲ, ನಾವೇ ಸ್ವತಃ ನಮ್ಮ ಸರ್ಕಾರದಲ್ಲೇ ಕೊಟ್ಟಿದ್ದು. ಹಿಂದಿನ ಹೋದ ಬಜೆಟ್ ಇದರಲ್ಲೇ ತರಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಬರುವಂಥ ಇದರಲ್ಲಿ ಬೇಕಾದಷ್ಟು ಬರೋದಿದೆ. ಈಗ IB ನೋಡಿ, ನಮ್ಮ ಸಾಗರದ IB ಮುಂದ್ಗಡೆ ಪಾರ್ಕಿಗೆ 80 ಲಕ್ಷ ರೂಪಾಯಿ ಬಿಡುಗಡೆ ಆಗ್ತದೆ. IB ಮುಂದೆ ಎಷ್ಟು ವರ್ಷ ಆಯಿತು, ನನ್ನ ಹಿಂದೆ ನಾನೇ ಮಾಡಿರೋದು. ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡ್ತಾ ಇದ್ದೀವಿ. ಅಂಥ ಸುಂದರವಾದಂಥ ಒಂದು ಪಾರ್ಕು ಗಬ್ಬು ನಾರ್ತು ಹೋಗಿ ಏನೇನು ಇಲ್ಲದೆ ಮಾಡಿಬಿಟ್ರು. ಈಗ ನಾನೇ ಬಂದು ಅದನ್ನು ರೆಡಿ ಮಾಡ್ತೀನಿ. ಹಾಗಾಗಿ ಎಲ್ಲವನ್ನೂ ತೆಗೆದುಕೊಳ್ತಾ ಇದ್ದೀನಿ. ಮುಂದೆ ಸ್ವಲ್ಪ ನಮಗೆ ಈ ಮನೆಗಳು ಇದೆ, PW ಇಂದ ಈಗ 1+2 ಮನೆಗಳಿದೆ. ಅದು ಇವತ್ತೆಲ್ಲ ಮಾಡಿ ಕೊಟ್ಟಿದ್ದೀವಿ. ಅದನ್ನು ಈಗ ನೆಕ್ಸ್ಟ್ ಹೆಚ್ಚಿನ ಒತ್ತು ಕೊಡಬೇಕಂತ ಇದ್ದೀವಿ. ಅದನ್ನು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ತಾರಾಮೂರ್ತಿ, ಗಣಪತಿ ಮಂಡಗಳಲೆ, ಮರಸ ಮಂಜಪ್ಪ, ಮಂಜುನಾಥ್ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.